ಅಯ್ಯೋ ದೇವ್ರೆ, ಆ ಇನ್ನೊಂದು ಪೀಸ್ ಎಲ್ಲೋಯ್ತು? ಯಾರ ಕೈಗಾದ್ರೂ ಸಿಕ್ಕರೆ? ಅಯ್ಯೋ ಅಪ್ಪ ದೇವ್ರೆ, ಇದೊಂದ್ಸಲ ನನಗೆ ಸಹಾಯ ಮಾಡಪ್ಪ. ಆ ಫೋಟೋ ನನ್ನ ಕೈಗೆ ಸಿಗೋ ಹಾಗೆ ಮಾಡಪ್ಪ. ನೀನು 100 ಫೋಟೋ ತೆಗ್ಸಿ ಅರ್ಕೆ ತೀರಿಸ್ತೀನಿ. ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದೆಯಾ? ಏನು ಹುಡುಕ್ತಾ ಇದೆಯಾ? ಅದು ಅದು ಕಳೆದೋಗಿತ್ತು. ಏನು ಕಳೆದು ಹೋಗಿತ್ತು? ಅದು ಹಾಂ, ತಾಯ್ತಾ 500 ತಾಯ್ತಾ ಕೊಟ್ಟಿದ್ರು, ಕಾಣ್ತಾ ಇಲ್ಲ. ಇಲ್ಲೇನಾದರೂ ಬಿದ್ದಿದೆಯಾ ಅಂತ ಹುಡುಕ್ತಾ ಇದ್ದೆ. ಬಿದ್ದಿದ್ರೆ ಇಲ್ಲೇ ಎಲ್ಲೋ ಇರುತ್ತೆ, ಅದಕ್ಕೆ ಯಾಕೆ ಅಷ್ಟೊಂದು ಗಾಬರಿ ಆಗ್ತೀಯಾ? ಬೆಳಿಗ್ಗೆ ಯಾರ ಕೈಲಾದರೂ ಸಿಗುತ್ತೆ, ಅವರೇ ತಂದು ಕೊಡ್ತಾರೆ. ಯಾರ ಕೈಗೂ ಸಿಗಬಾರ್ದು. ಅದು ಯಾರ ಕೈಗೂ ಸಿಗಬಾರ್ದು. ಯಾರ ಕೈಗಾದ್ರೂ ಸಿಕ್ಕಿದ್ರೆ ಅದ್ರ ಶಕ್ತಿ ಹೊರಟೋಗುತ್ತೆ. ಯಾರಾದ್ರೂ ಮುಟ್ಟಿದ್ರೆ ಮನೆನೇ ರಣರಂಗ ಆಗೋಗ್ಬಿಡುತ್ತೆ. ಮನೆ ರಣರಂಗ ಆಗುವಂಥದ್ದನ್ನು ಯಾಕೋ ತಗೊಂಡು ಬಂದೆ? ಮನೇಲಿ ನೆಮ್ಮದಿಯಾಗಿರೋದು ನಿನಗಿಷ್ಟ ಇಲ್ವಾ? ಅದಕ್ಕೆ ಅದು ಸಿಕ್ಕ ತಕ್ಷಣ ಅದನ್ನು ಸುಟ್ಟಾಕ್ಬಿಡ್ತೀನಿ. ಸರಿ, ಹೋಗಿ ಮಲ್ಕೋ. ಅದು ಏನು ಮಾತಾಡ್ತೀಯೋ ಏನು ಮಾಡ್ತೀಯೋ ಒಂದೂ ಅರ್ಥ ಆಗಲ್ಲ. ಮಲ್ಕೊಂಡ್ರೆ ನಿದ್ರೆನೇ ಬರ್ತಿಲ್ಲ. ಛೇ, ನನ್ನ ಮನೆ ಬರಹಾನೇ ಸರಿಗಿಲ್ಲ. ಒಳ್ಳೇದು ಮಾಡಬೇಕು ಅಂತ ಹೋಗ್ತೀನಿ, ಏನಾದರೂ ಎಡವಟ್ಟಾಗುತ್ತೆ. ಯಾವ ಎಡವಟ್ಟು ನಕ್ಷತ್ರದಲ್ಲಿ ಹುಟ್ಟಿದ್ದೀನೋ ದೇವ್ರೆ, ಆ ಫೋಟೋ ನನ್ನ ಕೈಗೆ ಸಿಗೋ ಹಾಗೆ ಮಾಡಪ್ಪ ದೇವ್ರೆ. ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಆ ಫೋಟೋ ಸಿಕ್ಕೇ ಸಿಗುತ್ತೆ. ಬೆಳಗ್ಗೆ ಬೇಗ ಹೇಳಬೇಕು. ದೇವ್ರೆ, ನಿನ್ನೆ ನಂಬಿದ್ದೀನಪ್ಪ. ಹಾಲಲ್ಲಿ ಹಾಕ್ತೀಯೋ ನೀರಲ್ಲಿ ಹಾಕ್ತೀಯೋ ಎಲ್ಲ ನಿನಗೆ ಬಿಟ್ಟಿದ್ದು. ಅವ್ವ, ನನ್ನ ಮ್ಯಾಗ ನಿನಗೆ ಬೇಜಾರ? ನನಗೆ ಗೊತ್ತು ನಿನಗೆ ನನ್ನ ಮ್ಯಾಗ ಬೇಜಾರಿಲ್ಲ ಅಂತ. ಯಾಕಂದರೆ ನಾನು ನಿನ್ನ ಮಗಳಲ್ವಾ. ನಿನ್ನ ಬಿಟ್ಟರೆ ನನ್ನ ಸಂಕಟ ನನ್ನ ದುಃಖನೆಲ್ಲ ಯಾರು ತವ ಹೇಳ್ಕೊಳ್ಳಿ ಹೇಳು? ನಾನು ಕೈ ಸುಟ್ಕೊಂಡಿದ್ಕೆ ನೀನೇ ಕಾರಣ ಅಂತೆಲ್ಲ ಬೈದ್ಬಿಟ್ಟೆ. ಸಿಟ್ನಾಗ ಏನೇನೋ ಮಾತಾಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ. ತಾಯಿಯಾಗಿ ನೀನೇ ನನಗೆ ಕ್ಷಮಿಸ್ಬೇಕು. ನೀನು ಸಿಟ್ಟು ಮಾಡಿಕೊಂಡು ನನಗೇನೇನೋ ಸಮಸ್ಯೆಗಳನ್ನೆಲ್ಲ ತಂದಿಟ್ರೆ ನಾನು ಏನು ಮಾಡಲಿ ಹೇಳು? ನನ್ನ ಕಷ್ಟಗಳನ್ನ ಯಾರು ತವ ಹೇಳ್ಕೊಳ್ಳಿ? ನಾನು ಈ ಮನೆಯಾಗ ಕಾಲಿಟ್ಟಾಗಿಂದ ಏನೇನೋ ಅನಾಹುತಗಳಾಗ್ತಾಯಿದೆ. ಯಾವ ಕ್ಷಣದಲ್ಲಿ ಏನು ಅಪಾಯ ಆಗುತ್ತೆ ಅಂತ ತುಂಬ ಭಯ ಆಗ್ತಿದೆ ಅವ್ವ. ಇದಕ್ಕೆಲ್ಲ ನೀನೇ ಯಾವ್ದಾರು ದಾರಿ ತೋರಿಸ್ಬೇಕು. ನಾನು ನೋಡ್ತಾನೆ ಇವ್ನಿ, ಇತ್ತೀಚೆಗೆ ನೀನು ತುಂಬಾ ಬದಲಾಗಿದ್ಯಾ. ನಿನಗೆ ನನ್ನ ಮ್ಯಾಗ ಮೊದಲಿದ್ದಂಗೆ ಕಾಳಜಿನೇ ಇಲ್ಲ. ಇದ್ರಿರೋ ಇಲ್ಲೇಂದ್ರೆ ಹೋಗು ಅಂದಂಗಿದ್ಯಾ. ನೋವು ಅಂತ ಹೇಳಿದ್ರು ಸುಮ್ಮನೆ ಇರ್ತೀಯ. ನಾನು ಕಣ್ಣೀರು ಹಾಕಿದ್ರು ಕಲ್ಮನ್ಸ್ ನೋಡ್ತಾರ ಸುಮ್ಮನೆ ಕೂತಿರ್ತೀಯ. ನಾನು ಅಳೋದು ನಿನಗೆ ನಾಟಕ ಅನ್ಸುತ್ತಲ್ವಾ? ಅವ್ವ, ನೀನು ಬಿಟ್ಟರೆ ನನ್ನ ನೋವು ಹೇಳ್ಕೊಳಕ್ಕೆ ಬೇರೆ ಯಾರೂ ಇಲ್ಲ. ನಾನು ನಿನ್ನನ್ನೇ ನಂಬಿದ್ದೀನಿ. ನನ್ನ ಕೈ ಬಿಡಬೇಡ. ನಾನು ನೀನೇ ಕಾಪಾಡಬೇಕು. ಗೊಂಬೆ ಅಕ್ಕನೂ ಕಾಪಾಡು, ಅವಳ ರಾಜ್ಕುಮಾರನೂ ಕಾಪಾಡು. ಅವ್ರ ಕಾಲು ನೋವು ಅಂತ ಎಷ್ಟು ನರಳ್ತಾ ಇದ್ದಾರೆ. ನಿನ್ನ ಕೈ ಮುಗಿತೀನಿ ಗೌರಿ, ಅವ್ರ ಕಾಲು ಸರಿಯಾಗೋ ಹಾಗೆ ಮಾಡು. ಮನೆಯೆಲ್ಲ ಗುಡಿಸಿ ಗುಂಡಾಂತರ ಮಾಡಿದ್ರು ಈ ಫೋಟೋ ಎಲ್ಲೋಯ್ತು? ಸಿಗ್ತಾನೆ ಇಲ್ವಲ್ಲ. ಅದು ಯಾವ ಮಾಯದಲ್ಲಿ ಮಾಯ ಆಗೋಯ್ತು? ಯಾರಿಗಾದ್ರೂ ಸಿಕ್ಕಿದೆಯಾ? ಇಲ್ಲ, ಸಿಕ್ಕಿದ್ರೆ ಇಷ್ಟೊತ್ತಿಗಾಗಲೇ ಏನಾದರೂ ಆಗಿರೋದು. ಅಕಸ್ಮಾತ್ ಯಾರಿಗಾದ್ರೂ ಸಿಕ್ಕಿದ್ರೆ? ಮನೆಯೆಲ್ಲ 2-3 ಸಲ ಹುಡುಕಿದ್ದೀನಿ, ನನಗೆ ಸಿಕ್ಕಿಲ್ಲ ಅಂದಮೇಲೆ
ಖಂಡಿತ ಯಾರಿಗಾದ್ರೂ ಸಿಕ್ಕಿದೆ. ಚಿನ್ನು ಹೇಳಿದ ಮಾತು ಕೇಳಿ ಅದನ್ನು ಸುಟ್ಟಾಗ್ಬಿಟ್ಟಿದ್ದಿದ್ರೆ ಒಳ್ಳೇದಾಯ್ತಿತ್ತು. ಜೋಡಿಸ್ಬಿಡ್ತೀನಿ, ಒಂದು ಮಾಡ್ಬಿಡ್ತೀನಿ ಅಂತ ಈಗ ದೊಡ್ಡ ಗಂಡಾಂತರನೇ ತಂದ್ಬಿಟ್ನಲ್ಲ. ಏನು ರಾಮಣ್ಣ, ಮನೆಯೆಲ್ಲ ಆಗಲೇ ಗುಡಿಸಿ ಸಾರಿಸ್ಬಿಟ್ಟಿದ್ಯಾ? ಮೊದಲೆಲ್ಲ ತಿಂಡಿ ಮಾಡಿ ಟೀ ಮಾಡಿ ಆಮೇಲೆ ಇವೆಲ್ಲ ಕೆಲಸ ಮಾಡ್ತಾಯಿದ್ದೆ. ಇವತ್ತೇನು ವಿಶೇಷ? ವಿಶೇಷ ಏನೂ ಇಲ್ಲ. ಯಾಕೋ ನಿದ್ರೆ ಬರಲಿಲ್ಲ, ಬೇಗನೆ ಎಚ್ಚರಿಕೆ ಆಗೋಯ್ತು. ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸಿದ್ದೀನಿ ಅಷ್ಟೇ. ಯಾಕೆ ರಾಮಣ್ಣ, ನಿನ್ನೆ ನಿನಗೆ ಬೈದೆ ಅಂತ ನಿದ್ದೆ ಬರಲಿಲ್ವಾ? ಅದಕ್ಕೆ ರಾತ್ರಿ ಎಲ್ಲ ಎಚ್ಚರವಾಗಿದ್ದ? ಚಚೆ, ಹಂಗೇನಿಲ್ಲ. ನನಗೆ ಗೊತ್ತು ರಾಮಣ್ಣ, ನಾನು ನಿನಗೆ ಬೈದಕ್ಕೇನೆ ನಿನಗೆ ಇಷ್ಟೊಂದು ಬೇಜಾರಾಗಿರೋದು. ನಮ್ಮ ಮನ್ಸಿಗೆ ನೋಯಿಸೋ ನೆನಪನ್ನ, ನಮ್ಮ ಬುದ್ಧಿ ವಕ್ರ ಮಾಡೋ ನೆನಪನ್ನ ನಮ್ಮ ಜೊತೆಯಾಗಿ ಇಟ್ಕೋಬಾರ್ದಂತೆ. ಅವು ನಮ್ಮನ್ನು, ನಮ್ಮ ಮನಸ್ಸನ್ನ ಕೆಡಿಸುತ್ತಂತೆ. ಆಮ್ಯಾಕೆ ಇನ್ನೊಬ್ಬರ ಮನಸ್ಸನ್ನು ನೋಯಿಸುತ್ತೆ ಅಂತ ನನ್ನ ತಾತಮ್ಮ ಹೇಳ್ತಿತ್ತು. ನೆನ್ನೆ ವಿಷಯನ ನಾನು ನೆನ್ನೆಗೆ ಮರ್ತುಬಿಟ್ಟೆ. ನೀನು ಅದನ್ನು ಮನಸ್ಸಿನಾಗ ಇಟ್ಕೋಬೇಡ. ಸರಿಪ್ಪ. ರಾಮಣ್ಣ, ಏನಾದರೂ ಕೆಲಸ ಮಿಕ್ಕಿದ್ರೆ ಹೇಳು, ನಾನು ಮಾಡ್ತೀನಿ. ಒಂಟಿಯಾಗಿದ್ದರೆ ಸಂಕಟನ ಬರ್ಮಾಡ್ಕೊಳ್ಳೋದು ಅಂತಾರೆ. ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅಂಥದ್ದೇನೂ ಬರಲ್ವಂತೆ. ಸರಿ, ಟೀ ಮಾಡಿ ಇಟ್ಟಿದ್ದೀನಿ, ಅದನ್ನು ಶ್ವೇತತೆಗೂ ರಂಜಿತ್ ಮಾವನಿಗೂ ಕೊಟ್ಟು ಬರ್ತೀಯಾ? ಸರಿ, ನಾನು ಕೊಟ್ಬಿಟ್ಟು ಬರ್ತೀನಿ. ಆಮೇಕಿಂದ ಬೇರೆ ಕೆಲಸ ಹೇಳು, ಓಕೆನಾ? ಇಂಥ ಒಳ್ಳೆ ಮನಸ್ಸಿರೋರನ್ನ ಯಾಕಪ್ಪ ದೇವರೇ ಹುಟ್ಟಿಸ್ತೀಯ? ಹುಟ್ಟಿಸಿದ್ರು ಯಾಕೆ ಅವ್ರಿಗಿಂತ ಸಂಕಟಗಳನ್ನ ತಂದುಡ್ತೀಯ? ಶ್ವೇತಾ, ಬೇಗ ಬಾರೆ. ಹೊಟ್ಟೆಲಿ ಭೂಕಂಪ ಶುರುವಾಗಿದೆ ನೋಡೋ. ನೀನು ಇನ್ನೊಂದ್ಸರಿ ನಾನು ರೆಡಿ ಆಗೋವರೆಗೂ ಬಾತ್ರೂಮ್ಗೆ ಹೋಗ್ಲೇಬೇಡ. ಚಿಕ್ಕಿ ಅಕ್ಕ, ಚಿಕ್ಕಿ ಅಕ್ಕ, ಚಿಕ್ಕಿ ಅಕ್ಕ ಅಲ್ಲಿ. ಯಾಕೆ, ನಾನು ಕಣ್ಣಿಗೆ ಕಾಣ್ತಾ ಇಲ್ವಾ? ಕೆಟ್ಟದನ್ನ ನೋಡಬೇಡ ಅಂತ ನನ್ನ ತಾತಮ್ಮ ಹೇಳಿದಾಳೆ. ಒಳ್ಳೇದನ್ನ ಕಣ್ ತುಂಬ ತುಂಬ್ಕೋ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಹೂನಾಗಿರೋ ನನ್ನ ಕೈ ಸೋಕಿದ್ರೆ ಹಾವು ಸೋಕ್ತೋಳ್ ಯಾಕೆ ಮುಖ ಮಾಡ್ತಿದ್ಯಾ ಚಿನ್ನು? ನನ್ನ ಹೆಸರು ಲಕ್ಷ್ಮಿ. ಓ, ಲಕ್ಷ್ಮಿ. ಆದರೆ ನನಗೆ ಮಾತ್ರ ನೀನು ಚಿನ್ನೂನೇ. ಗುಡ್ ಮಾರ್ನಿಂಗ್ ಚಿನ್ನು. ಅರೆ, ನೀನಾಗ ಟೀ ತರಕ್ಕೆ ಹೋದೆ? ರಾಮುಗೆ ಹೇಳಿದ್ರೆ ಅವನೇ ತರ್ತಿದ್ದ. ಕೊಡು. ಯಾಕೆ ಚಿನ್ನು, ಇನ್ನೂ ರೆಡಿ ಆಗಿಲ್ಲ? ಎಲ್ಲಿಗೆ? ಎಲ್ಲಿಗ? ಎಲ್ಲರೂ ಮದುವೆಗೆ ಹೊರಟಿದ್ದೀವಿ. ಮನೆಯವ್ರೆಲ್ಲರೂ ಬರ್ತಿದ್ದಾರೆ. ಯಾಕೆ, ನೀನು ಬರ್ತಿಲ್ವಾ? ಇಲ್ಲ ಚಿಕ್ಕಿ ಅಕ್ಕ, ನಾನು ಬರಲ್ಲ. ಯಾಕೆ? ಈ ಸುಟ್ಕ ಇಟ್ಕೊಂಡು ನಾನು ಹೆಂಗೆ ಬರಲಿ? ನಾನು ಬರೋಕ್ಕಿಲ್ಲ. ನೀವೆಲ್ಲ ಹೋಗಿದ್ದು ಬನ್ನಿ. ನೀನು ಬಂದಿದ್ರೆ ಚೆನ್ನಾಗಿರೋದು. ಬೇಡ ಚಿಕ್ಕಿ ಅಕ್ಕ, ನಂಗೆ ಸುಸ್ತಾಗ್ತಾ ಇದೆ. ನಾನು ರೆಸ್ಟ್ ತಗೊಳ್ತೀನಿ. ಸರಿ ಚಿನ್ನು, ನೀನು ಹೋಗಿ ರೆಸ್ಟ್ ತಗೋ. ಅದೆಲ್ಲೋ ಭೂಕಂಪ ಆಗ್ತಾ ಇದೆ ಅಂತಿದ್ರಿ, ಸರಿ ಹೋಯ್ತಾ? ಲೈ, ಇಷ್ಟೊತ್ತು ಏನೇ ಮಾಡ್ತಿದ್ದೆ? ಬಾತ್ರೂಮಲ್ಲಿ ಅಡುಗೆ ನಾ ಮಾಡೋಕ್ಕಾಗತ್ತೆ, ಸ್ನಾನ ಮಾಡ್ತಾ ಇದ್ದೆ. ಅಷ್ಟೊಂದು ಅರ್ಜೆಂಟ್ ಇದ್ರೆ ಬೇರೆ ಬಾತ್ರೂಮ್ಗೆ ಹೋಗಬೇಕಾಗಿತ್ತು. ಸರಿ ಸರಿ, ನೀನು ಹೋಗು, ನಾನು ಹೋಗ್ತೀನಿ. ಇವತ್ತೊಂದು ದಿವಸ ರೆಸ್ಟ್ ತಗೊಳ್ಬೇಕಿತ್ತಲ್ವ ಚಂದು? ಕಾಲು ಸರಿ ಹೋಗಿದೆಯಲ್ಲಮ್ಮ, ರೆಸ್ಟ್ ಯಾಕೆ? ನಾನು ನಿಮ್ಮಮ್ಮ, ನನಗೆಲ್ಲ ಗೊತ್ತಾಗುತ್ತೆ.
ಕಾಲು ಸರಿ ಹೋಗಿದೆಯೋ ಇಲ್ವೋ, ನೆಟ್ಟಿಗೆ ನಡೀತಾ ಇದೆಯೋ ಅಥವಾ ನಡೀತಿರೋ ಥರ ಆ್ಯಕ್ಟ್ ಮಾಡ್ತಾ ಇದೆಯೋ ಎಲ್ಲ ನನಗೆ ಗೊತ್ತಾಗುತ್ತೆ. ನಮ್ಮ ಮನೇಲಿರೋ CID ಅಂದರೆ ನೀನೇ ಅಲ್ವಾ? ನಿನ್ನೆ ಅಷ್ಟು ನೋವಿಲ್ಲ ಅಮ್ಮ. ಇಟ್ಸ್ ಓಕೆ, ಐ ವಿಲ್ ಮ್ಯಾನೇಜ್. ನಿನ್ನೆ ಮೊನ್ನೆ ಎಲ್ಲ ಆಫೀಸ್ಗೆ ಬೇರೆ ಹೋಗಿಲ್ಲ, ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ಕುಂಬದತ್ತೆ ಇವತ್ತು ಆಫೀಸ್ಗೆ ಹೋಗ್ತಾ ಇಲ್ವಂತೆ. ಇವತ್ತು ನಾನು ಆಫೀಸ್ಗೆ ಹೋಗಿಲ್ಲ ಅಂದರೆ ಮುಗೀತು ಕತೆ. ತುಂಬ ಕಷ್ಟ ಆತಮ್ಮ. ಸಮೋ ಐ ವಿಲ್ ಮ್ಯಾನೇಜ್. ಐ ಆಮ್ ಫೈನ್, ಡೋಂಟ್ ವರಿ. ಏ ರಾಮ, ಅಲ್ಲೇನೋ ಹುಡುಕ್ತಾ ಇದೆಯಾ? ಅದು ಉಂಗುರ ಹುಡುಕ್ತಾ ಇದ್ದೆ. ನಿನ್ನೆ ಇನ್ನು ತಾಯ್ತಾ ಕಳೆದೋಯ್ತು ಅಂತ ಅಂದ್ಯಲ್ಲೋ, ಈಗ ನೋಡಿದ್ರೆ ಉಂಗ್ರ ಅಂತ ಇದೆಯಾ? ರಾಮು, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅಂತಾರಲ್ಲ, ಹಂಗಾಯ್ತು ನಿನ್ ಕತೆ. ಏನು ಕಳ್ದೋಯ್ತಾ? ಅದು ತಾಯ್ತಾ ಕಳ್ಕೊಂಡೆ. ಮತ್ತೆ ಉಂಗುರ ಕಳ್ಕೊಂಡೆ ಅಂತೀಯಾ? ಏಯ್, ತಲೆಗೆ ಏಟ್ ಬಿದ್ಮೇಲೆ ಏನು ಕಳ್ಕೊಂಡೆ ಅನ್ನೋದು ಮರ್ತೋಯ್ತೇನಾ? ತಲೆ ಇದ್ರೆ ತಾನೆ ಮರಿಯಕ್ಕೆ. ಯಾವ ತಾಯ್ತಾನೋ? ಅದು ಒಬ್ಬೊಬ್ಬನೇ ಮಾತಾಡ್ತಿರ್ತೀನಲ್ಲ, ಅದಕ್ಕೆ 500 ಮಂತ್ರಿಸ್ಕೊಟ್ಟಿದ್ರು. ಓಹ್, ಅಂತ ತಾಯ್ತಾನೂ ಸಿಗುತ್ತಾ? ಹಾಗಿದ್ರೆ ಮೈ ತುಂಬ ಕಂಡ್ಕೊಳ, ನೀನು ಹುಚ್ಚ ಸರಿ ಹೋಗುತ್ತೆ. ಇವನ ಹತ್ರ ಮಾತಾಡ್ತಾ ನಿಂತ್ರೆ ನಮ್ಮ ಹುಚ್ಚು ಹಿಡಿಯತ್ತಷ್ಟೆ. ನಾನು ಹೊರಡ್ತೀನಿ, ನಾನು ಮದುವೆಗೆ ರೆಡಿ ಆಗಬೇಕು. ತಗೋಮ್ಮ, ನಾನು ಆಫೀಸ್ಗೆ ಹೋಗ್ಬಿಟ್ಟು. ಹಲೋ ರಾಮು, ಸ್ವಲ್ಪ ಹುಚ್ಚು ಕಮ್ಮಿ ಮಾಡ್ಕೊಳಪ್ಪ. ಹ್ಞೂ, ಕಳೆದೋಗಿದ್ದೇನು ಅಂತ ಹೇಳಿದ್ರೆ ಯಾರು ಗುಚ್ಚಿಡಿತಿತ್ತು ಅಂತ ಗೊತ್ತಾಗ್ತಿತ್ತು. ಛೇ, ಯಾರು ನನ್ನನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ.